Very good afternoon to all my dear viewers. Welcome to my YouTube channel. This is Arun Giredi here. In today's class, I would like to explain the 2 marks question of business environment 2018 question paper, Rani Chennamma University. First question is, what is business? Vyavahara andre enu antide question. What is business? Business refers to organized efforts and activity of an individual. Organized efforts and activity of an individual to produce and sell the goods ಫಾರ್ ಪ್ರಾಫಿಟ್ ಪರ್ಪಸ್ ಅಂತ. ಇದಕ್ಕೆ ನಾವೇನಂತ ಕರಿತೀವಿ? ಬಿಸ್ನೆಸ್ ಅಂತ. ಸಿಂಪಲ್ ಲ್ಯಾಂಗ್ವೇಜ್ ಒಳಗೆ ಹೇಳ್ಬೇಕಂದ್ರೆ ಬಿಸ್ನೆಸ್ ಮೀನ್ಸ್ ಎನಿಥಿಂಗ್ ವಿಚ್ ಇನ್ವಾಲ್ವ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸ್. ಐ ರಿಪೀಟ್ ಒನ್ ಸೆಕೆಂಡ್. ಎನಿಥಿಂಗ್ ವಿಚ್ ಇನ್ವಾಲ್ವ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಈಸ್ ಕಾಲ್ಡ್ ಆಸ್ ಅ ಬಿಸ್ನೆಸ್ ಅಂತ. ವ್ಯವಹಾರ ಅಂದರೆ ಸರಕು ಮತ್ತು ಸೇವೆಗಳನ್ನು ಕೊಳ್ಳುವುದು ಮತ್ತು ಮಾರಾಟ ಮಾಡುವ ಒಂದು ಪ್ರಕ್ರಿಯೆ ವ್ಯವಹಾರವಾಗಿರುತ್ತದೆ ಅಂತ. ಹಿಯರ್ ದ ಕಮರ್ಷಿಯಲ್ ಆ್ಯಂಡ್ ಇಂಡಸ್ಟ್ರಿಯಲ್ ಆ್ಯಕ್ಟಿವಿಟಿ ಟೇಕ್ಸ್ ಪ್ಲೇಸ್. ಔದ್ಯೋಗಿಕ ಹಾಗೂ ವಾಣಿಜ್ಯ ಚಟುವಟಿಕೆಗಳು ಇಲ್ಲಿ ನಡೀತಾವೆ. ಅವಕ್ಕೆ ನಾವು ಏನಂತ ಕರಿಬೇಕು? ಬಿಸ್ನೆಸ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್ ಏನು ಕೇಳಾರ ಅಂದ್ರೆ, ವಾಟ್ ಈಸ್ ಮೈಕ್ರೋ ಬಿಸ್ನೆಸ್ ಎನ್ವೈರ್ಮೆಂಟ್ ಅಂತ. ಸೂಕ್ಷ್ಮ ವ್ಯಾವಹಾರಿಕ ಪರಿಸರ ಅಂದರೆ ಏನು ಅಂತ. ವಾಟ್ ಈಸ್ ಮೈಕ್ರೋ ಬಿಸ್ನೆಸ್ ಎನ್ವೈರ್ಮೆಂಟ್? ಮೈಕ್ರೋ ಬಿಸ್ನೆಸ್ ಎನ್ವೈರ್ಮೆಂಟ್ ಆರ್ ದೋಸ್ ಫ್ಯಾಕ್ಟರ್ಸ್ ವಿಚ್ ಆರ್ ಸ್ಪೆಸಿಫಿಕ್ ಆ್ಯಂಡ್ ಪರ್ಟಿಕ್ಯುಲರ್ ಟು ಈಚ್ ಫರ್ಮ್ ಅಂತ ಐತೆ ನೋಡಿ ವರ್ಡ್. ವಿಚ್ ಆರ್ ಪರ್ಟಿಕ್ಯುಲರ್ ಆ್ಯಂಡ್ ಸ್ಪೆಸಿಫಿಕ್ ಟು ಈಚ್ ಫರ್ಮ್. ಪ್ರತಿಯೊಂದು ಸಂಸ್ಥೆಗೆ ಸೀಮಿತವಾಗಿರುತ್ತದೆ ಹಾಗೂ ನಿರ್ಬಂಧಿತವಾಗಿರುತ್ತದೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ? ಮೈಕ್ರೋ ಬಿಸ್ನೆಸ್ ಎನ್ವೈರ್ಮೆಂಟ್ ಅಂತ ಕರಿತೀವಿ. ಸೊ ವಿಚ್ ಈಸ್ ಇನ್ಕ್ಲೂಡೆಡ್ ಫಾರ್ ಕಸ್ಟಮರ್, ವರ್ಕರ್, ಯೂನಿಯನ್, ಇಂಟರ್ಮೀಡಿಯರೀಸ್, ಸಪ್ಲೈಯರ್ಸ್, ಪಬ್ಲಿಕ್ ಎಟ್ಸೆಟ್ರಾ. ದೀಸ್ ಆರ್ ಆಲ್ ಮೈಕ್ರೋ ಎನ್ವೈರ್ಮೆಂಟಲ್ ಪರ್ಸನ್ಸ್ ಆರ್ ಫ್ಯಾಕ್ಟರ್ಸ್. ಸೊ ಮೈಕ್ರೋ ಎನ್ವೈರ್ಮೆಂಟ್ ಫ್ಯಾಕ್ಟರ್ಸ್ ಯಾರು ಬರ್ತಾರೆ? ಪೂರೈಕೆದಾರರು ಇರ್ಬೋದು, ಸಪ್ಲೈಯರ್ಸ್ ಇರ್ಬೋದು, ಕಾಂಪಿಟೇಟರ್ಸ್ ಪೈಪೋಟಿದಾರ ಇರ್ಬೋದು, ಆಮೇಲೆ ಕಸ್ಟಮರ್ಸ್ ಗ್ರಾಹಕರು ಇರ್ಬೋದು. ಸೊ ದೀಸ್ ಆರ್ ಆಲ್ ದ ಮೈಕ್ರೋ ಎನ್ವೈರ್ಮೆಂಟ್ ಫ್ಯಾಕ್ಟರ್ಸ್. ಏನು ಹೇಳಕ್ಕೆ ಪ್ರಯತ್ನ ಪಟ್ಟಾರಂದ್ರೆ, ಮೈಕ್ರೋ ಎನ್ವೈರ್ಮೆಂಟ್ ಫ್ಯಾಕ್ಟರ್ಸ್ ಆರ್ ದೋಸ್ ಫ್ಯಾಕ್ಟರ್ಸ್ ವಿಚ್ ಅಫೆಕ್ಟ್ ಪರ್ಟಿಕ್ಯುಲರ್ ಫಾರ್ಮ್ ಓನ್ಲಿ, ಪರ್ಟಿಕ್ಯುಲರ್ ಬಿಸ್ನೆಸ್ ಓನ್ಲಿ, ದಟ್ ಈಸ್ ಕಾಲ್ಡ್ ಆಸ್ ಅ ಮೈಕ್ರೋ ಫ್ಯಾಕ್ಟರ್ಸ್ ಅಂತ. ನೆಕ್ಸ್ಟ್ ಕ್ವಶನ್ ಏನು ಕೇಳ, ವಾಟ್ ಆರ್ ದ 2 ಆಬ್ಜೆಕ್ಟಿವ್ಸ್ ಆಫ್ ಬಿಸ್ನೆಸ್ ಅಂತ ಐತೆ ನೋಡಿ. ವಾಟ್ ಆರ್ ದ 2 ಆಬ್ಜೆಕ್ಟಿವ್ಸ್ ಆಫ್ ಬಿಸ್ನೆಸ್? ವ್ಯವಹಾರದ 2 ಉದ್ದೇಶಗಳನ್ನು ಬರೆಯಿರಿ ಅಂತ. ವ್ಯವಹಾರದ 2 ಉದ್ದೇಶಗಳನ್ನು ಬರೆಯಿರಿ. ಫಸ್ಟ್ ಒನ್ ಈಸ್ ಅರ್ನಿಂಗ್ ಅಂತ ಇದೆ. ಫಸ್ಟ್ ಒನ್ ಈಸ್ ಅರ್ನಿಂಗ್, ಪ್ರತಿಫಲ ಅಥವಾ ಲಾಭ ಅಂತ ಹೇಳ್ತು. ಫಸ್ಟ್ ಒನ್ ಈಸ್ ಅರ್ನಿಂಗ್. ಸೆಕೆಂಡ್ ಒನ್ ಈಸ್ ಕ್ರಿಯೇಷನ್ ಆಫ್ ಅ ಕಸ್ಟಮರ್, ಗ್ರಾಹಕರನ್ನು ಹೊಂದುವಿಕೆ. ಎರಡನೇದು ಅಂದರೆ ಗ್ರಾಹಕರನ್ನು ಹೊಂದುವಿಕೆ, ಕ್ರಿಯೇಷನ್ ಆಫ್ ಅ ಕಸ್ಟಮರ್. ಮೊದಲೇದು ಅರ್ನಿಂಗ್, ಪ್ರತಿಫಲ ಅಥವಾ ಲಾಭ. ಅರ್ನಿಂಗ್ ಫಸ್ಟ್ ಒನ್, ಪ್ರತಿಫಲ ಅಥವಾ ಲಾಭ. ಸೆಕೆಂಡ್ ಒನ್ ಈಸ್ ಕ್ರಿಯೇಷನ್ ಆಫ್ ಅ ಕಸ್ಟಮರ್, ಗ್ರಾಹಕರನ್ನು ಹೊಂದುವಿಕೆ. ಥರ್ಡ್ ಒನ್ ಈಸ್ ರೆಗ್ಯುಲರ್ ಇನೋವೇಷನ್, ದೈನಂದಿನ ಹೊಸತನ. ದೈನಂದಿನ ಹೊಸತನ, ರೆಗ್ಯುಲರ್ ಇನೋವೇಷನ್ ಅಂತ ನಾವಲ್ಲಿ ಹೇಳ್ತೀವಿ. ಆಮೇಲೆ ಫೋರ್ತ್ ಒನ್ ಈಸ್ ಬೆಸ್ಟ್ ಯೂಸ್ ಆಫ್ ರಿಸೋರ್ಸ್, ಸಂಪನ್ಮೂಲದ ಸದ್ಬಳಕೆ. ಯೂಸ್ ಆಫ್ ಅ ರಿಸೋರ್ಸ್, ಸಂಪನ್ಮೂಲದ ಸದ್ಬಳಕೆ ಅಂತ. ನೆಕ್ಸ್ಟ್ ಕ್ವಶನ್ ಏನೈತೆ ನೋಡ್ರಿ, ವಾಟ್ ಈಸ್ ಎಕ್ಸ್ಪಾಂಡ್ NEP ಆ್ಯಂಡ್ CSR ಅಂತ ಇದೆ. ಎಕ್ಸ್ಪಾಂಡ್ NEP ಆ್ಯಂಡ್ CSR. NEP ಮೀನ್ಸ್ ವಾಟ್? ನ್ಯೂ ಎಕನಾಮಿಕ್ ಪಾಲಿಸಿ. what it means? NEP means new economic policy. Then CSR means corporate social responsibility. So NEP means new economic policy, ಹೊಸ ಆರ್ಥಿಕ ನೀತಿ. NEP ಅಂದರೆ, CSR ಅಂದರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಕಂಪ್ನಿ ವಲಯದ ಸಾಮಾಜಿಕ ಜವಾಬ್ದಾರಿ. ನೆಕ್ಸ್ಟ್ ಕ್ವಶನ್ ಏನೈತೆ ನೋಡ್ರಿ, ವಾಟ್ ಈಸ್ ಪೊಲಿಟಿಕಲ್ ಎನ್ವೈರ್ಮೆಂಟ್ ಅಂತ ಇದೆ. ವಾಟ್ ಈಸ್ ಪೊಲಿಟಿಕಲ್ ಎನ್ವೈರ್ಮೆಂಟ್? ರಾಜಕೀಯ ಪರಿಸರ ಅಂದರೆ ಏನು ಅಂತ. Political environment refers to political system, constitution, political parties and the nature of government which influence on our business decision is called as a political environment. In simple word, the environment which influence on our business, which include political parties, political constitution and political nature or political condition. ಇಷ್ಟು ಬರೀಬೇಕು ನೋಡಿ. ರಾಜಕೀಯ ವ್ಯವಸ್ಥೆ, ರಾಜಕೀಯ ಅಂಶಗಳು, ರಾಜಕೀಯ ಸ್ವಭಾವಗಳು, ರಾಜಕೀಯ ಪಕ್ಷಗಳು ನಮ್ಮ ವ್ಯವಹಾರದ ಮೇಲೆ ಪ್ರಭಾವ ಬೀರಿದರೆ ಅದಕ್ಕೆ ನಾವೇನಂತ ಕರಿಬೇಕ್ರಿ? ರಾಜಕೀಯ ಪರಿಸರ ಅಂತ ನಾವಲ್ಲಿ ಕರಿತೀವಿ. ಸೊ ರಾಜಕೀಯ ಪರಿಸರ ಅಂತ ಕರಿಬೇಕಾದ್ರೆ ರಾಜಕೀಯ ವ್ಯವಸ್ಥೆ, ರಾಜಕೀಯ ಪಕ್ಷಗಳು, ರಾಜಕೀಯ ಸನ್ನಿವೇಶ, ರಾಜಕೀಯ ಸ್ವಭಾವ ನಮ್ಮ ವ್ಯವಹಾರದ ಮೇಲೆ ಪ್ರಭಾವವನ್ನು ಬೀರಬೇಕು. ಸೊ ಅದಕ್ಕೆ ನಾವು ಪೊಲಿಟಿಕಲ್ ಎನ್ವೈರ್ಮೆಂಟ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಸೋಷಿಯೋ ಕಲ್ಚರ್ ಎನ್ವೈರ್ಮೆಂಟ್ ಅಂತ ಐತೆ ನೋಡಿ. ಸಾಮಾಜಿಕ ಪರಿಸರ ಅಂತ ಅಂದರೆ ಏನು ಅಂತ. Social culture environment are those environment which include social organization,
institution such as caste, class, family, customs, traditions, values, language, festivals, habits, marriage. Everything is included in socio-cultural environment. ಸೊ ಸಾಮಾಜಿಕ ಪರಿಸರ ಅಂತ ಕರಿಬೇಕಂದ್ರೆ ಇಲ್ಲಿ ಸಾಮಾಜಿಕ ವ್ಯವಸ್ಥೆ ಬರಬೇಕು, ಸಾಮಾಜಿಕ ಸಂಸ್ಥೆ ಬರಬೇಕು, ಸಾಮಾಜಿಕ ಸಂಘ ಸಂಸ್ಥೆಗಳು ಬರಬೇಕು, ಸಾಮಾಜಿಕ ವಿಭಾಗಗಳು ಬರಬೇಕು, ಆಮೇಲೆ ಏನಂತ ಬರ್ಬೇಕು ರೀ, ಸಾಮಾಜಿಕ ಸಂಪ್ರದಾಯಗಳು ಬರಬೇಕು, ನಂಬಿಕೆಗಳು ಬರಬೇಕು, ಮೌಲ್ಯ ಬರಬೇಕು, ಭಾಷೆ ಬರಬೇಕು. ಇವೆಲ್ಲಕ್ಕೂ ಒಳಗೊಂಡಿರೋದಕ್ಕೆ ನಾವೇನಂತ ಕರಿಬೇಕು ರೀ, ಸಾಮಾಜಿಕ ಪರಿಸರ ಅಂತ ಕರಿತೀವಿ. ಸೊ ರಿಮೈನಿಂಗ್ ಕ್ವಶನ್ ವಿಚ್ ಆರ್ ರಿಪೀಟೆಡ್ ಫಾರ್ 2016 and 17. Thanks for watching my video. This is 2018 question paper of business environment 2 marks. So I have explained only 6 questions here. Remaining questions are repeated in 2016 and 17. So kindly watch it. Thanks.